ಇರೋದೊಂದು ಜೀರ್ಣ, ಹಿಂದೇನಾಯ್ತು ನೆನ್ಪಿಲ್ಲ, ಮುಂದೇನಾಗುತ್ತೋ ಗೊತ್ತಿಲ್ಲ. ನಾವ್ ಏನ್ ತಿಂತೀವಿ, ಎಲ್ ಮಲಗ್ತೀವಿ ಎಲ್ಲ ಬರ್ದ್ಬಿಟ್ಟಿದ್ದಾನೆ. ವಿಧಿ ನಮ್ದೇ. ಸ್ನೇಹಿತರೆ ನಮಸ್ಕಾರ. ನೋಡಿ, ಗಿಡ ನೋಡ್ತಾ ಇದ್ದೀರಲ್ಲ, ಇವು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ತರಿಸಿರೋದು. ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರಲ್ಲಿರೋ ನಿನ್ನಿಕಲ್ಲು ನರ್ಸರಿ, ಜಾಕನಿಲ್ ಅವ್ರ ನರ್ಸರಿಯಿಂದ ತರಿಸಿರೋದು. ಹಲಸಿನ ತಳಿ ಅಭಿವೃದ್ಧಿಯಲ್ಲಿ ಅವರು ಫೇಮಸ್ಸು. ಅವ್ರ ನರ್ಸರಿಯಿಂದ ತರಿಸಿರೋದು. ಅದರಲ್ಲಿ ನಾನೀಗ 41 ಗಿಡ ಹಲಸಿನ ಗಿಡ ತರಿಸಿದ್ದೀನಿ. ಇನ್ನು 10 ನಿಂಬೆ ಗಿಡ, ಒಂದು ಬಟರ್ ಫ್ರೂಟು, ಒಂದು ವಾಟರ್ ಆ್ಯಪಲ್ಲು, ಒಂದು ಮಲ್ಲಿಕ, ಒಂದು ರಸ್ಪೂರಿ ಮತ್ತೊಂದು ಲೀಚಿ ಗಿಡ. ಟೋಟಲ್ 56-57 ಗಿಡಕ್ಕೆ ನನಗೆ ಒಟ್ಟು 15,000 ರೂಪಾಯಿ ಆಗಿದೆ, ಡೆಲಿವರಿ ಎಲ್ಲ ಸೇರಿಬಿಟ್ಟು. ಒಂದು ಹಲಸಿನ ಗಿಡ ಕಾಸ್ಟ್ ಬಂದುಬಿಟ್ಟು ನಮಗೆ 250 ರೂಪಾಯಿ ಬೀಳುತ್ತೆ. ಇವು 6 ತಿಂಗಳ ಹಲಸಿನ ಗಿಡ. ಇವು ನೆಲಕ್ಕೆ ಹಾಕ್ಬಿಟ್ಟು 1.5 ವರ್ಷಕ್ಕೇ ಹಣ್ಣು ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದನ್ನು ನಾವು ಚೆನ್ನಾಗಿ ಪೋಷಕಾಂಶ ಕೊಟ್ಟು ಗೊಬ್ಬರ ಎಲ್ಲ ಕೊಟ್ಬಿಟ್ಟು ಚೆನ್ನಾಗಿ ಬೆಳೆಸ್ಬೇಕು. ಈಗ ನಾನು ಈ ಗಿಡಗಳ್ನ ಹಾಕ್ಬೇಕು ಅಂದ್ಕೊಂಡಿರೋದು ಅರ್ಧ ಎಕರೆನಲ್ಲಿ. ಒಂದು ಗಿಡದಿಂದ ಒಂದು ಗಿಡಕ್ಕೆ ಸ್ಪೇಸಿಂಗು 20 ಅಡಿ, ಅಗಲನೂ 20 ಅಡಿ. ಸುಮಾರು ಅರ್ಧ ಎಕರೆನಲ್ಲಿ ಗಿಡ ಹಾಕ್ಬೇಕಂತ ಪ್ಲ್ಯಾನ್ ಮಾಡಿದ್ದೀನಿ. ಬಟ್ ಈಗ ಹಾಕ್ಬೇಕಂದ್ರೆ ಈಗ ನಮ್ದು ಅದರಲ್ಲಿ ಕುಂಬಳ ಬೆಳೆ ಇದೆ. ಕುಂಬಳ ಬೆಳೆ ಇನ್ನೊಂದು ತಿಂಗಳಿಗೆಲ್ಲ ಕಟಾವಾಗಿ ಮುಗ್ದೋಗುತ್ತೆ. ಅದು ಮುಗಿದೋದ್ಮೇಲೆ ಈ ಗಿಡಗಳ್ನ ಹಾಕಬೇಕು. ಜೊತೆಗೆ ನಾನು ನೋಡಿ ಈಗ ವಾಟರ್ ಆ್ಯಪಲ್ಲು ಮತ್ತು ಬಟರ್ ಫ್ರೂಟು, ಲೀಚಿ ಗಿಡ ಇವೆಲ್ಲ ತರಿಸಿದ್ದೀನಿ. ಎಲ್ಲ ಗಿಡಗಳು 250 ರೂಪಾಯಿ ಬಿದ್ದಿದೆ ಒಂದೊಂದು ಗಿಡಕ್ಕೆ. ಮತ್ತು ಈಗ ಇದನ್ನೆಲ್ಲ ಹಾಕ್ಲಿಕ್ಕೆ ಈಗ ಇದನ್ನೆಲ್ಲ ಹಾಕೋದು ಟೈಮ್ ಇದೆ ಅಲ್ವಾ, ಅಲ್ಲಿವರೆಗೂ ಇದನ್ನು ಕಾಪಾಡ್ಕೋಬೇಕು. ನಮ್ಮ ಚಾನಲ್ ನೀರು ಹಾಕ್ಕೊಂಡು ಬಿಸಿಲಿಗೆಲ್ಲ ಸಪೋರ್ಟ್ ಮಾಡ್ತಾರೆ. ನೋಡ್ದಂಗೆ ಬಾಡ್ದಂಗೆ ನೋಡ್ಕೊ.